ಸದಸ್ಯರನ್ನ ಆಯ್ಕೆ ಮಾಡಿಕೊಂಡು ಭ್ರಷ್ಟಾಚಾರ ಇವತ್ತು ನಿಮಗೆ ಗೊತ್ತಿದ್ದಂಥ ವಿಷಯ ಇದೆ. ಒಂದು AC ಪೋಸ್ಟಿಗೆ 1,50,00,000 ಅಥವಾ 1.5 ಕೋಟಿ ಅಥವಾ 1,25,00,000 ತನಕ ವ್ಯವಹಾರಗಳು ನಡೆದಿದ್ದಾವೆ. ತಹಸೀಲ್ದಾರ್ 1 ಕೋಟಿ ಗಂಟೆ ವ್ಯವಹಾರ ನಡೆದಿದ್ದಾವೆ. ಹಾಗಾದ್ರೆ ಪ್ರಾಮಾಣಿಕರಿಗೆ ಬೆಲೆ ಇಲ್ವಾ? ಅವ್ರಿಗೆ ಅವಕಾಶ ಇಲ್ವಾ? ಇವತ್ತು ಪ್ರಶ್ನೆ ಮಾಡುವಂಥ ಪ್ರಸಂಗ ಬಂದಿದೆ. ಇವತ್ತು ಕ್ಯಾಬಿನೆಟ್ ಅದಂತ ಬೇಕಾದ ಡಿಸಿಷನ್ ಬೇಕಾದ ಮಾಡುವಂಥದ್ದಲ್ಲ. ಆಲ್ರೆಡಿ ಹಿಂದೊಮ್ಮೆ DK ಶಿವಕುಮಾರ್ ಅವ್ರ ಪರವಾಗಿ ಹಿಂದೊಮ್ಮೆ ನಿರ್ಧಾರ ತೆಗೆದುಕೊಂಡ್ರಿ. CBIಯಿಂದ ನಿಮ್ಮಲ್ಲಿ ಲೋಕಾಯುಕ್ತ ಎನ್ಕ್ವೈರಿ ಮಾಡಿಸುವಾಗ ಅಂದರೆ ಅದನ್ನು ವೀಕ್ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯರವರು ಈಗಾಗಲೇ ಈ ಹಿಂದಾದರೂ ACB ಮಾಡಿ ಲೋಕಾಯುಕ್ತದ ಒಂದು ಕಸಿದುಕೊಂಡಿದ್ರು ಅಂತೇಳಿ ಅವ್ರ ಮೇಲೆ ಆರೋಪಗಳು ಇದ್ದಾವೆ. ಈ ಮಾತನ್ನು ಯಾಕೆ ಇವತ್ತು ನೋವಿನಿಂದ ಸಂಕಟದಿಂದ ಹೇಳಬೇಕಾಗಿತ್ತಪ್ಪ ಅಂತಂದರೆ 362 ಏನು ಹುದ್ದೆಗಳು ಸೆಲೆಕ್ಷನ್ ಆಗಿ ಹೋಗಿದ್ದಾರೆ ಅದರಲ್ಲಿ ಭಾಳ ಜನ ದುಡ್ಡು ಕೊಟ್ಟು ಒಳಗೆ ಹೋಗಿದ್ದಾರೆ ಅನ್ನೋದು ಈಗ ಪ್ರೂವ್ ಆಗಿದ್ದಾರೆ CIDಯಿಂದ. ಯಾರು ಹೋಗಿಲ್ಲ ಅವ್ರನ್ನ ಬಿಡ್ರಿ, ಆದರೂ ಉಳಿದವ್ರು ಶಿಕ್ಷೆ ಆಗಬೇಕಾಗಿತ್ತಲ್ಲ ಅವ್ರಿಗೆ. ಈ ಮಾಡಿದವ್ರು ಶಿಕ್ಷೆ ಆಗಬೇಕಲ್ಲ. ನಾಳಿದು PSI ಪ್ರಸಂಗ ಆಗ್ತದೆ. PSI ಸಲುವಾಗಿ BJP ಗೌರ್ಮೆಂಟ್ ಇದ್ದಾಗ ಆರೋಪಗಳು ಬಂದಿದ್ದು, ಹಣದ ವ್ಯವಹಾರ ಆಗಿದ್ದು, ಭ್ರಷ್ಟಾಚಾರ ನಡೆದಿದ್ದು, ಅದನ್ನು ಇದರಲ್ಲಿ ದಾಡಿಸಿದರೆ ಮತ್ತು ಭ್ರಷ್ಟಾಚಾರ ಹೋಗುವುದು ಹೆಂಗೆ? ಇವತ್ತಿನ ಸುಧಾರಣೆ ಮಾಡಬೇಕು ಅಂತ ಹೋಡಾ ಕಮಿಷನ್ನ ನೇಮಿಸಿ ಏನೇನೋ ಅದರ ರಿಪೋರ್ಟ್ ನಾವು ಇದು ಮಾಡ್ತೀವಿ, ಅಡಾಪ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ಇದನ್ನು ಬಿಟ್ಟರೆ ಯಾಕಂತೀವತ್ತು. ಇದು ಬಹಳ ಪ್ರಮುಖವಾದ ಪ್ರಶ್ನೆ ಇವತ್ತು. ಯಾಕಪ್ಪ ಅಂತಂದ್ರೆ ಈ ರೀತಿ ಬಿಡ್ತಾ ಹೋದರೆ ಮತ್ತು ಇವತ್ತು